ನಮಸ್ತೆ, ಜೈ ಶ್ರೀರಾಮ್. ದಿನಾಂಕ 24/1/2026 ಆ ದಿನ ಕುಮಾರ ಷಷ್ಠಿ ಅಂತ ಹೇಳ್ತೀವಿ. ಯಾರಿಗೆ ಚರ್ಮದ ರೋಗಗಳಿರುತ್ತೋ ಅಥವಾ ಮಕ್ಕಳಿಗೆ ವಿದ್ಯಾಭಂಗ ದೋಷಗಳಿದ್ದರೆ ಅಥವಾ ಮಕ್ಕಳುಗಳು ಸರಿಯಾಗಿ ಓದ್ತಿಲ್ಲ ಅಂತಂದರೆ ಸಾಮಾನ್ಯವಾಗಿ ರಾಹುಕೇತು ದೋಷಗಳಿದೆ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಯಾರಿಗೆ ಚರ್ಮದ ರೋಗಗಳಿರುತ್ತೋ ಇಂಥವ್ರಿಗೆ ಬಹಳ ಒಳ್ಳೆ ದಿನ ಷಷ್ಠಿ. ಆ ದಿನ ನಿಮ್ಮ ಮನೆ ಹತ್ರ ಎಲ್ಲಿ ಅರಳಿ ಮರ ಇರುತ್ತೋ ಆ ಅರಳಿ ಮರದ ಕೆಳಗಡೆ ಒಂದು ನಾಗರ ಕಲ್ಲಿರುತ್ತೆ. ಆ ನಾಗದೇವರಿಗೆ ನೀವು ನೀಟಾಗಿ ನೀರಲ್ಲಿ ತೊಳೆದು ಹಾಲಿನ ಅಭಿಷೇಕವನ್ನು ಮಾಡಿ ಮತ್ತೆ ನೀಟಾಗಿ ನೀರಲ್ಲಿ ತೊಳೆದು ಶ್ರೀಗಂಧ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಅಂದರೆ ಗಂಧದ ಕಲ್ಲಿಂದ ತೆಗಿತೀವಲ್ಲ ಆ ಗಂಧ ಆದರೆ ತುಂಬ ಶ್ರೇಷ್ಠ. ಅದು ಸಿಗಲಿಲ್ಲ ಅಂತಂದರೆ ಮಾಮೂಲಿ ಪುಡಿ ಗಂಧವನ್ನು ತಂದು ಹಾಲಿಂದ ಕಲಸಿ ನಾಗರ ಕಲ್ಲಿಗೆ ಹಚ್ಚಬೇಕು. ಹಚ್ಚಿ ಒಳ್ಳೆ ಪರಿಮಳ ಬರೋಂಥ ಹೂಗಳನ್ನು ಆ ನಾಗಪ್ಪನ ಮೇಲೆ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಒಂದು 12 ಪ್ರದಕ್ಷಿಣೆ ಹಾಕಿ 12 ನಮಸ್ಕಾರ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಚರ್ಮ ರೋಗಗಳು ಪರಿಹಾರ ಆಗುತ್ತೆ, ಅಥವಾ ಜಾತಕದಲ್ಲಿ ರಾಹುಕೇತು ದೋಷಗಳಿದ್ದರೆ ಪರಿಹಾರ ಆಗುತ್ತೆ, ಮತ್ತು ಮಕ್ಕಳುಗಳಿಗೆ ಸಣ್ಣ ಪುಟ್ಟ ತುಂಟಿತನಗಳಿದ್ದರೂ ಅವೆಲ್ಲ ಹೋಗುತ್ತೆ. ಕುಮಾರ ಷಷ್ಠಿ ಬಹಳ ಶ್ರೇಷ್ಠ. ಅದರಿಂದ ಈ ದಿನ ಎಲ್ಲರೂ ಆ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಿ ನಾಗದೇವರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ.